ಮಾಜಿ ಸಚಿವ ನಾಗೇಂದ್ರಗೆ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಬಂಧನದ ಭೀತಿ ಕಾಡ್ತಾ ಇದೆ. ಎನಿ ಮೊಮೆಂಟ್ ಅವರು ಅರೆಸ್ಟ್ ಆಗಬಹುದು. ಸಾಕಷ್ಟು ಹೊಸ ಆಯಾಮಗಳು ತನಿಖೆಯಲ್ಲಿ ಹೊರಬರ್ತಾ ಇದೆ. ಹಲವು ಗಂಟೆಗಳಿಂದ ನಾಗೇಂದ್ರ ಅವರನ್ನ ಚೆನ್ನಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅವರ ಪಿಎ ಮೂಲಕ ಅವರನ್ನ ಬಂಧಿಸುವ ಸಾಧ್ಯತೆಗಳಿದ್ದಾವೆ. ಪಿಎ ಹರೀಶ್ ಅವರನ್ನ ಬಂಧಿಸಲಾಗಿದೆ. ಅವರು ಏನೇನು ಡೀಟೇಲ್ಸ್ ಕೊಡ್ತಾರೆ? ನಮ್ಮ ಪ್ರತಿನಿಧಿಗಳು, ರಿಪಬ್ಲಿಕ್ ಕನ್ನಡ ಪ್ರತಿನಿಧಿಗಳು ಎಲ್ಲಾ ಕಡೆ ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನನ್ನ ಸಹೋದ್ಯೋಗಿ ನಾಗೇಂದ್ರ ಇದ್ದಾರೆ. ಹಾಗೇನೆ ನಮ್ಮ ಎಲ್ಲ ರಿಪೋರ್ಟರ್ಸ್ ಈ ಕುರಿತಾದ ಕ್ಷಣದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ತರೋದಕ್ಕೆ ರೆಡಿ ಆಗಿದ್ದಾರೆ. ಪಿಎ ಮೂಲಕ ನಾಗೇಂದ್ರ ಬಂಧನಕ್ಕೆ ಪ್ಲಾನ್ ಮಾಡಲಾಗಿದೆಯಾ? ಹಾಗೇನೆ ಪಂಪಣ್ಣ ಮೂಲಕ ದತ್ತಲ್ ಬಂಧನಕ್ಕೂ ಕೂಡ ಇಡಿ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಪಿಎಗಳ ಮುಖಾಂತರ? ಸತ್ಯನಾರಾಯಣ ವರ್ಮಾ ಇಂದ ನೇರವಾಗಿ ದುಡ್ಡಿಸ್ಕೊಂಡವರು ಈ ಇಬ್ರು ಪಿಎಗಳು. ಪ್ರಾಥಮಿಕವಾಗಿ ಇಬ್ಬರನ್ನ ಬಂಧನ ಮಾಡಿದೆ ಇಡಿ. ಈಗಾಗಲೇ ಹರೀಶ್ ಅವರನ್ನ ಅರೆಸ್ಟ್ ಮಾಡಿದೆ ಇಡಿ. ಅವ್ರನ್ನ ಇಂಟರಾಗೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಇನ್ನಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಅದರ ಆಧಾರದ ಮೇಲೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಬಂಧನ ಮಾಡಲಾಗತ್ತಾ? ರಿಸೈನ್ ಮಾಡಿದ್ರು ಸರಿ, ಪೊಲಿಟಿಕಲಿ ಹೇಗೋ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರು ಅಂತಂದ್ರೆ ಇಡಿ ದೊಣ್ಣೆ ಇವತ್ತು ಬೆಳಗ್ಗೆ ಹೊಸದಾಗಿ ಬೀಸಿದ್ದಂಥದ್ದು. ನಾಗೇಂದ್ರ ಪಿಎ 25 ಲಕ್ಷ ರೂಪಾಯಿ ಪಡೆದಿದ್ರು ಅಂತ ಹೇಳಲಾಗಿತ್ತು. ದದ್ದಲ್ ಪಿಎ 55 ಲಕ್ಷ ರೂಪಾಯಿ ಪಡೆದಿದ್ದಾರೆ ಸತ್ಯನಾರಾಯಣ ವರ್ಮಾ ಅವರಿಂದ ಅನ್ನುವಂತ ಮಾಹಿತಿ ಬಂದಿದೆ. ಹಾಗಾಗಿ ಇನ್ನಷ್ಟು ವಿಚಾರಗಳು ಈ ಇಬ್ಬರು ಪಿಎಗಳಿಗೆ ಗೊತ್ತಿರಬಹುದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಕಾಸಿನ ಅವ್ಯವಹಾರದ ವಿಚಾರದಲ್ಲಿ ಎಷ್ಟೆಷ್ಟು ಹಣ ಕೈ ಬದಲಾಗಿದೆ, ಅಥವಾ ಚಿನ್ನದ ಗಟ್ಟಿ ಏನಾದ್ರೂ ಬದಲಾಗಿದೆಯಾ, ಇನ್ನು ಏನೆಲ್ಲ ಅಕ್ರಮಗಳು ನಡೆದಿದೆ, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈ ಎಲ್ಲಾ ಡೀಟೇಲ್ಸ್ ಈ ಪಿಎಗಳಿಗೆ ಚೆನ್ನಾಗಿ ಗೊತ್ತಿರುವಂತ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ನೇರವಾಗಿ ಈ ವಿಚಾರದಲ್ಲಿ ಅಖಾಡಕ್ಕೆ ಇಳಿದಿರುವವರು ಪಿಎಗಳೇ ಹೊರತು ಶಾಸಕರುಗಳಲ್ಲ, ಅಥವಾ ಗೊತ್ತಿಲ್ಲ ಇದು ಹೇಗೆ ನಡೆದಿದೆ ಅನ್ನೋದ್ರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಈಗ ನಾಗೇಂದ್ರ ಆಪ್ತ ಅಥವಾ ನಾಗೇಂದ್ರ ಪಿಎ ಹರೀಶ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿ ಬಸನಗೌಡ ದದ್ದಲ್ ಅವರ ಪಿಎ ಅನ್ನು ಕೂಡ ವಿಚಾರಣೆ ನಡೆಸಲಾಗುತ್ತೆ. ಸೊ ಇವರಿಬ್ಬರ ವಿಚಾರಣೆಯಿಂದ ಏನೆಲ್ಲ ಮಾಹಿತಿ ಬರುತ್ತೋ ತನ್ಮೂಲಕ ನಾಗೇಂದ್ರ ಅವ್ರನ್ನು ಬಂಧನಕ್ಕೆ ಈಡು ಮಾಡಲಾಗತ್ತಾ? ಇಡೀ ಕಚೇರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಡೀ ಕಚೇರಿ ಹೊರಗಡೆ ಈಗ ಕರ್ಕೊಂಡು ಹೋಗ್ತಾ ಇರೋ ಒಂದು ದೃಶ್ಯವನ್ನ ನಾವಿಲ್ಲಿ. ಸೊ ಏನೆಲ್ಲ ಆಗತ್ತೆ, ಕಾನೂನಿನ ಆಯಾಮಗಳು ಸಿಕ್ಕಾಪಟ್ಟೆ ಇದ್ದಾವೆ. ಇದರಲ್ಲಿ ಈ ಹಗರಣ ಬ್ರಹ್ಮಾಂಡ ಹಗರಣವಾಗಿ ಬಿಚ್ಕೊಳ್ತಾ ಇರೋದನ್ನ ನೀವು ನೋಡ್ಬೋದು. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಇದನ್ನ ಮೊದಲು ಬ್ರೇಕ್ ಮಾಡಿದ್ದಂಥದ್ದು, ಇದರ ಹಿಂದೆ ಬಿದ್ದು ಇದರ ಎಲ್ಲ ಆಯಾಮಗಳನ್ನ ನಿಮ್ಮ ಮುಂದೆ ತಂದಿಡ್ತಾ ಇರುವಂಥದ್ದು. ನಮ್ಮ ಜೊತೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಇದ್ದಾರೆ ಸಂಪರ್ಕದಲ್ಲಿ. ಸುನಿಲ್, ಇಡಿ ಯಾರು ನಿರೀಕ್ಷೆ ಮಾಡಿರದಂತಹ ಹೊಸ ಡೆವಲಪ್ಮೆಂಟ್ ಇವತ್ತು 18ಕ್ಕೂ ಹೆಚ್ಚು ಕಡೆ ಇಡಿ ದಾಳಿ ಮಾಡ್ತು. ಈಗ ಈ ಕ್ಷಣದ ನಾವು ಡೆವಲಪ್ಮೆಂಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಹರೀಶ್ ಅವ್ರನ್ನ, ನಾಗೇಂದ್ರ ಪಿಎ ಹರೀಶ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ವಿಚಾರಣೆ ನಡೀತಾ ಇದೆ. ಏನೆಲ್ಲ ಆಗಬಹುದು? ಇಡಿ ಎಂಟರ್ ಆದಾಗ ಸಂಪೂರ್ಣ ಚಿತ್ರಣವೇ ಬದಲಾಗತ್ತಾ ಸುನಿಲ್? ಎಸ್ ಶ್ರೀಲಕ್ಷ್ಮಿ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಿರುವಂತಹ 3 ತನಿಖಾ ಸಂಸ್ಥೆಗಳು, ಒಂದು ಕಡೆಯಲ್ಲಿ ಸಿಬಿಐ, ಮತ್ತೊಂದು ಕಡೆಯಲ್ಲಿ ಇಡಿ, ಅದೇ ರೀತಿಯಲ್ಲಿ ಎಸ್ಐಟಿ, ಈ 3 ತನಿಖಾ ಸಂಸ್ಥೆಗಳು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇದರಲ್ಲಿ ಈಗಾಗಲೇ ಎಸ್ಐಟಿ ತನಿಖೆಯಲ್ಲಿ 9 ಜನ ಆರೋಪಿಗಳ ಬಂಧನ ಆಗಿತ್ತು. ಆದರೆ ಇಡಿ ತನಿಖೆ ಚುರುಕಾಗ್ತಿದ್ದಂಗೆ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಮತ್ತು ಹೊಸ ಆಯಾಮಗಳು ಬರ್ತಾ ಇದ್ದಾವೆ. ಇಷ್ಟು ದಿನ ರಾಜ್ಯ ಪೊಲೀಸರ ಅಧೀನದಲ್ಲಿರುವಂತಹ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಆಗಿರುವಂತಹ ಸತ್ಯನಾರಾಯಣ ವರ್ಮಾ ಸೇರಿ ಬೇರೆ ಜನರ ಬಂಧನ ಆಗಿತ್ತು. ಆದರೆ ಪ್ರಭಾವಿ ವ್ಯಕ್ತಿಗಳ ಬಂಧನಕ್ಕೆ ಎಸ್ಐಟಿ ಮುಂದಾಗಿರಲಿಲ್ಲ. ಕನಿಷ್ಠ ಪಕ್ಷ ಅವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸೋದಕ್ಕೂ ಕೂಡ ಮುಂದಾಗಿರಲಿಲ್ಲ. ಅವರ ಇನ್ವಾಲ್ವ್ಮೆಂಟ್ ಇಲ್ಲಿವರೆಗೂ ಕಂಡು ಬಂದಿಲ್ಲ ಅನ್ನುವಂತಾನೆ ಹೇಳ್ತಾ ಇದ್ರು. ಆದರೆ ಇಡಿ ತನಿಖೆಯಲ್ಲಿ ಹೊಸ ವಿಚಾರಗಳೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇರೋದ್ರಿಂದಾಗಿ ಇವತ್ತು ಬೆಳಗ್ಗೆ ಏಕಕಾಲಕ್ಕೆ ಸುಮಾರು 20ಕ್ಕೂ ಅಧಿಕ ಕಡೆ ದಾಳಿಯನ್ನು ನಡೆಸಿರುವಂಥದ್ದು ಇಡಿ ಅಧಿಕಾರಿಗಳು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ಆಗಿರುವಂತಹ ನಾಗೇಂದ್ರ, ಅದೇ ರೀತಿಯಲ್ಲಿ ಇದೇ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಆಗಿರುವಂತಹ ದದ್ದಲ್ ಅವರ ಮನೆ ಮತ್ತು ಅವರಿಗೆ ಸಂಬಂಧಪಟ್ಟಂಥ ಬೇರೆ ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರವನ್ನು ಗಮನಿಸಬೇಕು. ನೇರವಾಗಿ ಇವರು ಭಾಗಿಯಾಗಿದ್ದಾರೋ ಇಲ್ಲವೋ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಇವ್ರ ಜೊತೆಗಿದ್ದಂತಹ ಇವರ ಆಪ್ತರು, ಅಂದರೆ ಇವರ ಪಿಎಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿದ್ದಾವೆ. ಯಾರ್ಯಾರು ಎಷ್ಟೆಷ್ಟು ಹಣವನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ವಿಚಾರ ಕೂಡ ಗೊತ್ತಾಗಿದೆ. ಹಾಗಿದ್ರೆ ಈಗ ಇರುವಂತಹ ಪ್ರಶ್ನೆ ಅಂತ ಹೇಳಿದರೆ, ಇವೆಲ್ಲವೂ ಕೂಡ ನೇರವಾಗಿ ಇವರಿಬ್ಬರ ಸೂಚನೆ ಪ್ರಕಾರ ಮಾಡಿದ್ರ ಅಂತ. ಒಂದು ಕಡೆಯಲ್ಲಿ ನಾಗೇಂದ್ರ ಸೂಚನೆ ಪ್ರಕಾರ ಅವರ ಪಿಎ ಆಗಿರುವಂತಹ ಹರೀಶ್ ಅವರು ಹಣವನ್ನು ಪಡ್ಕೊಂಡಿದ್ರ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ
ದದ್ದಲ್ ಅವರ ಸೂಚನೆಯ ಪ್ರಕಾರ ಅವರ ಪಿ ಎ ಕೂಡ ಸುಮಾರು 55 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ರು ಅನ್ನುವಂಥದ್ದು ಅನುಮಾನ ಇದೆ. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಈ 87 ಕೋಟಿ ಹಣ ವರ್ಗಾವಣೆ ಆಗಿರೋದ್ರಲ್ಲಿ ಸುಮಾರು 50 ಕೋಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಸ್ತಿಯನ್ನು ಅದೇ ರೀತಿಯಲ್ಲಿ ಹಣವನ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ಸುಮಾರು 30 ಕೋಟಿ ಹಣವನ್ನು ಬ್ಯಾಂಕ್ನಲ್ಲಿ ಇದ್ದಿದ್ದನ್ನು ಫ್ರೀಸ್ ಮಾಡ್ಕೊಂಡಿದ್ದಾರೆ. ಆದರೆ ಇನ್ನುಳಿದ 35 ಕೋಟಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. 35ರಿಂದ 37 ಕೋಟಿಯಷ್ಟು ಹಣ ಎಲ್ಲೋಗಿದೆ ಅನ್ನುವಂಥದ್ದು. ಒಂದು ವೇಳೆ ಈ ಹಣ ಏನಾದರೂ ಸಚಿವ ನಾಗೇಂದ್ರ ಮತ್ತು ಸಂಬಂಧಪಟ್ಟಂತವರಿಗೆ ಹೋಗಿದ್ದೇ ಆಗಿದ್ದಲ್ಲಿ ಆಗ ಅವರನ್ನು ಕೂಡ ಬಂಧಿಸುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈಗ ವಿಚಾರಣೆ ಮುಂದುವರಿತಾ ಇದ್ದಂತೆ ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟವಾದ ಸಾಕ್ಷ್ಯಗಳು ಸಿಕ್ಕಿದ್ದಲ್ಲಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸುನಿಲ್.